ಎಚ್.ಸಿ. ಮಹದೇವಪ್ಪ ಆ್ಯಂಡ್ ಪ್ರಸಾದ್ ಅಬ್ಬಯ್ಯ ಈ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿಗಳ ದಲಿತ ಬಲಗೈ ಸಮುದಾಯದ ಶ್ರೇಷ್ಠ ರಾಜಕಾರಣಿಗಳ ಒಂದು ಸಾಲಿನಲ್ಲಿ ಇರ್ತಾರೆ. ಈಗ ಈ ರಾಜ್ಯದಲ್ಲಿ ಸುಮಾರು 80% ದಲಿತರು ಅಂದರೆ 80 ಲಕ್ಷ ಎಸ್.ಸಿ. ಬಲ ಸಮುದಾಯದವರಿದ್ದು ಅವರಿಗಿನ್ನೂ 2 ಪ್ರಾತಿನಿಧ್ಯ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಇನ್ನೂ 2 ಪ್ರಾತಿನಿಧ್ಯ ಕೊಡಬೇಕು. ಹಾಗೆ ತಿಳ್ಕೊಂಡು ನಾವು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೂ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, ರಾಹುಲ್ ಗಾಂಧೀಜಿಯವರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೆವು. ಡಾಕ್ಟರ್ ಮಹದೇವಪ್ಪ ಅವರು ಕಳೆದ 30-35 ವರ್ಷಗಳಿಂದ ದಲಿತ ಬಲ ಸಮುದಾಯದವರೇ ಇರಲಿ, ಎಡ ಸಮುದಾಯದವರೇ ಇರಲಿ, ಎಂಟೈರ್ ಅಸ್ಪೃಶ್ಯ ಜನಾಂಗಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ಏನದು ಅನನ್ಯ. ಈ ರಾಜ್ಯದಲ್ಲಿ PWD ಮಂತ್ರಿಗಾಗಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಾಗಿ ಅನೇಕ ಜನಹಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಶೋಷಿತ ವರ್ಗಕ್ಕೆ, ವಿಶೇಷವಾಗಿ ಶೋಷಿತ ವರ್ಗಕ್ಕೆ ಒಂದು ಅವೇಕನಿಂಗ್ ಕೊಟ್ಟಂಥ ಮಹಾನ್ ವ್ಯಕ್ತಿ. ಬಿ ಬಸವಲಿಂಗಪ್ಪ ನಂತರ ಈ ರಾಜ್ಯದಲ್ಲಿ ಎಸ್.ಸಿ. ಬಲ ಸಮುದಾಯದವರ ಪರವಾಗಿ ಧ್ವನಿಯಾಗಿ ನಿಂತಂಥ ಡಾಕ್ಟರ್ ಮಹದೇವಪ್ಪನವರು, ಅವರು ಮೊದಲನೇ ಲಿಸ್ಟ್ನಲ್ಲೇ ಮಂತ್ರಿ ಸ್ಥಾನದ ಪ್ರಾಧಾನ್ಯತೆ ಸಿಗಬೇಕಾಗಿತ್ತು. ರಾಜಕೀಯ ಕಾರಣಾಂತರಗಳಿಂದ ಅದು ಆಗಿಲ್ಲ. ಇನ್ನಾದರೂ ಸಹಿತ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತು 2ನೇ ಲಿಸ್ಟ್ನಲ್ಲಿ ಅವರಿಗೂ ಹುಬ್ಬಳ್ಳಿ ಅಸೆಂಬ್ಲಿ ಸೆಗ್ಮೆಂಟ್ಗೆ 3 ಬಾರಿಯಾಗಿ ಆರ್ಟ್ಸ್ ಬಂದಂಥ ಪ್ರಸಾದ್ ಅಬ್ಬಯ್ಯ ಅವರಿಗೂ ಇಬ್ಬರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು. ಹಾಗೆ ತಿಳ್ಕೊಂಡು ಎಸ್.ಸಿ. ಬಲ ಸಮುದಾಯದ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ, ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ನಾನು ಇವತ್ತಿನ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗ್ರಹ ಪಡಿಸುತ್ತೇನೆ. ಮಹದೇವಪ್ಪ ವಿಶೇಷವಾಗಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಈ ಅಸ್ಪೃಶ್ಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಸಂವಿಧಾನ ಪೀಠಿಕೆ, ಪ್ರತಿಯೊಂದು ಶಾಲೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಕ್ಕಂಥ ವಿನೂತನವಾದಂಥ ಒಂದು ಪ್ರೋಗ್ರಾಮ್ ತಂದಂಥ ಮಹಾನ್ ವ್ಯಕ್ತಿ. ಈ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ PWDಯಲ್ಲಿ 1 ಕೋಟಿ ರೂಪಾಯಿ ಎಸ್.ಸಿ. ಜನಾಂಗಕ್ಕೆ ಕಾಂಟ್ರಾಕ್ಟರ್ ಸಲುವಾಗಿ 1 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕು. ಹಾಗೆ ತಿಳ್ಕೊಂಡು ಅವರು ಮಹದೇವಪ್ಪನವರು ಪ್ರಮುಖ ಪಾತ್ರ ವಹಿಸಿದರು. ಇತ್ತೀಚೆಗೆ ಪ್ರಾರಂಭವಾದಂಥ ಈ ಒಳ ಮೀಸಲಾತಿಯಲ್ಲಿ ಈ ಅಸ್ಪೃಶ್ಯ ಜನಾಂಗಕ್ಕೆ ಯಾವುದೇ ರೀತಿ ಇನ್ಜಸ್ಟಿಸ್ ಆಗದ ಹಾಗೆ ಅವರು ಅದನ್ನು ಸರಿಪಡಿಸಿ ಪ್ರತಿಯೊಂದು ಸಮಾಜಕ್ಕೆ ಸಮತೋಲನ ಮಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ಸಮತೋಲನ ಮಾಡಿ ಒಳ ಮೀಸಲಾತಿಯನ್ನು ಹಂಚಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಮಹದೇವಪ್ಪನವರು ಈ ಸಚಿವ ಸಂಪುಟದಲ್ಲಿ ಬರಬೇಕು ಅಂತಕ್ಕಂಥ ಆಗ್ರಹ ನಾನು ಎಲ್ಲ ಈ ಸಂಸ್ಥೆಗಳ ಮುಖಾಂತರ, ಕಾಂಗ್ರೆಸ್ ಪಕ್ಷದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ. ಅದೇ ತೆರನಾಗಿ